ರಾಮಕೃಷ್ಣಾಶ್ರಮ ಸ್ವಾಮೀಜಿಗಳು ಹೇಳ್ತಾರೆ, ಓಂ ಶ್ರೀ ಕೃತಜ್ಞತಾಯ ನಮಃ. ಎಲ್ಲೂ ಭಗವಂತ ಭಕ್ತರಿಗೆ ಹಾಳು ಮಾಡಿದ್ದಿಲ್ಲ, ಭಕ್ತರಿಗೆ ಕಷ್ಟ ಕೊಟ್ಟದಿಲ್ಲ. ಎದೆ ತಟ್ಟಿ ಹೇಳ್ತೇನೆ, ದೇವರು ಯಾರಿಗೂ ಕಷ್ಟ ಕೊಡುವುದಿಲ್ಲ. ದೇವರು ಕಷ್ಟ ಕೊಡ್ತಾನಂತ ಹೆದರ್ಕೊಂಡು ಯಾರು ದೇವ್ರ ಸೇವೆ ಮಾಡಬೇಕಾಗಿಲ್ಲ. ಇವತ್ತೇ ಕೈದು ಮಾಡಿ, ಅಯ್ಯೋ ನಾನು ಸೋಮವಾರ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ನಂಗೆ ಶಿವದೇವ್ರಿಗೆ ಸಿಟ್ಟು ಬರ್ತದೆ, ಏನು ಬರೋದಿಲ್ಲ. ಸಿಟ್ಟು ಬಂದ್ರೆ ದೇವರು ಒಂದೇ, ನಾವು ಒಂದೇ, ನಮ್ಮ ಮನುಷ್ಯರಿಗೆ ಮಾತ್ರ. ಈ ಜಗತ್ತಿನಲ್ಲಿ ಡೇಂಜರಸ್ ಇರುವ ಒಂದೇ ಒಂದು ಜಾತಿ ಅಂದ್ರೆ ಮನುಷ್ಯರ ಜಾತಿ. ಹಾಗಾಗಿ ಆ ಭಗವಂತನಿಗೆ ಶತಸಹಸ್ರನಾಮದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಸನಾತನ ಧರ್ಮದ ಪ್ರಸಾರದಲ್ಲಿ ಪ್ರಚಾರದಲ್ಲಿ, ಹಿಂದೂ ಧರ್ಮದ ಪ್ರಸಾರದಲ್ಲಿ ಪ್ರಚಾರದಲ್ಲಿ, ಮಾನವ ಧರ್ಮದ ಪ್ರಸಾರದಲ್ಲಿ ಪ್ರಚಾರದಲ್ಲಿ ಪ್ರಬಲ ಮಾಧ್ಯಮವಾದಂತ ಈ ಹರಿಕಥಾ ಸತ್ಸಂಗ ಗೋಷ್ಠಿ ಎನ್ನತಕ್ಕಂಥ ಪರಮ ಪಾವನವಾದಂತಹ ಉದ್ಯೋಗವನ್ನು ಮಾಡತಕ್ಕಂಥ ಒಂದು ಭಾಗ್ಯ ನಮಗೆ, ಹಾಗೆ ಕೇಳುವಂತ ಭಾಗ್ಯ ನೀವು ಭಗವಂತ ಕೊಟ್ಟಿದ್ದಾರೆ. ನಾರದರು ತಮ್ಮ ಭಕ್ತಿ ಸೂತ್ರದಲ್ಲಿ 9 ತರದ ಭಕ್ತಿಗಳನ್ನು ಹೇಳ್ತಾರೆ. ಅದರಲ್ಲಿ ನಂಬರ್ 1, ಮೊತ್ತ ಮೊದಲು ಕೇಳು ಕೇಳು ಕೇಳು, ಕೇಳಬೇಕು. ಯಾಕೆ ಕೇಳಬೇಕು ಕೇಳಿದ್ರೆ, ದೇವರು ಕೇಳಲಿಕ್ಕೆ ನಮ್ಗೆ 2 ಕಿವಿ ಕೊಟ್ಟ. ಯೋಚನೆ ಮಾಡಿ, ಕೇಳಲಿಕ್ಕೆ 2 ಕಿವಿ ಕೊಟ್ಟಿದ್ದಾನೆ, ಮಾತನಾಡ್ಲಿಕ್ಕೆ ಒಂದೇ ಒಂದು ಬಾಯಿ ಕೊಟ್ಟಿದ್ದಾನೆ. ದೇವರ ವ್ಯವಸ್ಥೆ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಿ. ಎಲ್ಲಾದ್ರೂ ತುಸು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಅಪಾಯ ಆಗ್ತಿತ್ತು ಯೋಚನೆ ಮಾಡಿ. ಕೇಳು ಕೇಳು, 2 ಕಿವಿಗಳನ್ನು ಚೆನ್ನಾಗಿ ಕೇಳು. ನಾವು ಕೇಳ್ತೇವೆ, ಈಚೆ ಕಿವಿಲಿ ಕೇಳ್ತೇವೆ, ಆಚೆ ಕಿವಿ ಬಿಟ್ಬಿಡ್ತೇವೆ. ಕೇಳಿದ್ದನ್ನು ನೇರವಾಗಿ ನಮ್ಮ ತಲೆ ಕೆಡಿಸ್ಬೇಕಂತೆ. ಮಿದುಳು ಅಂತ ಉಂಟಲ್ಲಿ, ಮಿದುಳಿಂದ ಡೈರೆಕ್ಟ್ ಆಗಿ ಹಾರ್ಟಿಗೆ ಬರಬೇಕಂತೆ. ಇದನ್ನ ಶಿರ್ಡಿ ಬಾಬನ ನೆಕ್ಸ್ಟ್ ಅವತಾರ ಇದಾರಲ್ಲ ಸಾಯಿಬಾಬಾ, ಅವರು ಹೇಳುವಂಥದ್ದು. ಎಜುಕೇಶನ್ಗೆ ಹೇಳ್ತಾರೆ ಅವರು, ಹೆಡ್ ಹಾರ್ಟ್ ಅಂಡ್ ಹ್ಯಾಂಡ್ಸ್ 3H ಅಂತಾರೆ. ಇಷ್ಟು ಸತ್ಯ ನೋಡಿ. ಕೇಳಬೇಕು, ಕೇಳಿದ್ದನ್ನ ತಲೆಗೆ ಮುಟ್ಟಿಸ್ಬೇಕು, ಮಿದುಳಿಗೆ, ಮಿದುಳಿನಿಂದ ಹಾರ್ಟಿಗೆ ಇಳಿಬೇಕು. ಹಾರ್ಟ್ ನಲ್ಲೇ ಸ್ಥಾಯಿ ಅಲ್ಲ, ಅಲ್ಲಿ ಪರ್ಮನೆಂಟ್ ಅಲ್ಲ, ಹ್ಯಾಂಡ್ಸಿಗೆ ಬರಬೇಕು. ಈ ಹ್ಯಾಂಡ್ಸ್ ಏನ್ ಮಾಡಬೇಕು? ಸರ್ವಿಸ್ ಟು ಹ್ಯುಮ್ಯಾನಿಟಿ, ಮಾನವತೆ ಸೇವೆ ಮಾಡಬೇಕು. ಈಗ ಹೇಳಿದ್ರಲ್ಲ ವಿಜಯ ಬಳ್ಳಾರಿ ತಾಯಿಯಂದಿರಿಗೆಲ್ಲ, ಮಕ್ಕಳಿಗೆ ಭಜನೆ ಹೇಳ್ಕೊಡಿ. ಆಗ ಸಭೆ ತುಂಬಾ ಜನ ತಾಯಿಯಂದಿರಿದ್ರು. ಈಗೆಲ್ಲ ಹೊರಟೋದು, ಎಲ್ಲಿ ಹೋದ್ರು ಅಂತ ಬಹುಶಃ ನಂಗೆ ಗೊತ್ತಾಯ್ತು. 7 ಸೀರಿಯಲ್ ಪ್ರಾರಂಭ ಆಗ್ತದೆ ಟಿವಿಯಲ್ಲಿ. ಪಾಪ ಏನ್ ಮಾಡೋದು ಹೇಳಿ, ಅಭ್ಯಾಸ ಆಗಿಬಿಟ್ಟಿದೆ. ಇಷ್ಟು ಜನ ಆದ್ರೂ ಇದ್ದೀರಲ್ಲ. ಯಾಕಿದ್ರೆ ಹೇಳ್ತೇನೆ ಕೇಳಿದ್ರೆ, ಯಾರು ಸರಿ ಮಾಡಬೇಕು ಸಮಾಜ? 4-5 ದಿವಸ ಉತ್ಸವ ಮಾಡ್ತಾರೆ, ಬಹಳ ಖರ್ಚು ಮಾಡಿ ಬಿಡ್ತಾರೆ. ಲೈಟಿಗೆ ತುಂಬಾ ಖರ್ಚು ಮಾಡ್ತಾರೆ, ಮದ್ದು ಸುಡ್ತಾರೆ. ಒಂದು ಹರಿಕತೆ ಮಾಡಿಸಿ, ಯಾರಿಗೆ ಬೇಕಾಗಿದೆ? ಪತ್ರಕರ್ತರು ಮಿತ್ರರು ಇದ್ದಾರೆ, ನನಗೆ ಅತ್ಯಂತ ಆತ್ಮೀಯರು. ಸಮಾಜವನ್ನು ತಿದ್ದುವವರು ಯಾರು? ವೇದಿಕೆಯಲ್ಲಿ ಎಲ್ಲರೂ ಹೇಳಿದ್ರಲ್ಲ, ಸ್ವಾಮೀಜಿ ಹೇಳಿದ್ರೆ ಸಂಸ್ಕಾರ ಇಲ್ಲ. ಯಾವ ಮಠ ಕೊಟ್ಟಿದೆ ಹೇಳಿ? ಯಾವ ಮಠದಲ್ಲಿ ತಿಂಗಳು ಗಟ್ಟಲೆ ಹರಿಕತೆ ಆಗ್ತದೆ? ನನ್ನ ಮಾತಲ್ಲ, ನನ್ನ ಗುರುಗಳು ಅಚ್ಚುದಾಸರು ಅಂತ ಮಾತು ಹೇಳಿ ವೇದಿಕೆಯಲ್ಲಿ ನೀವು ಜನರಿಗೆ ಗೊತ್ತಾಗ್ಬೇಕು. ನಮ್ಮ ಮಕ್ಕಳಿಗೆ ಆ ಭಾಷೆ ಈ ಭಾಷೆ ಅಂತ, ನಮಗೆಲ್ಲ ತಾಯಿಂದ್ರಿಗೆಲ್ಲ ಮಕ್ಕಳಿಗೆ ಏನಾಗ್ಬೇಕು ಹೇಳಿ ನೋಡಿ. ಅದು ಶಿವಪುರದ ಕತೆ, ಕಲ್ಯಾಣಪುರದ ಕತೆ ಅಲ್ಲ. ನಿಮಗೆ ಏನ್ ಮಾಡ್ತಾರಮ್ಮ? ನನ್ನ ಮಗ ಸಾಫ್ಟ್ವೇರ್ ಅಂತ ಪರಂಪರೆ ಉಳ್ಳತಕ್ಕಂಥ ಇಂಥ ಒಂದು ಹರಿಕಥಾ ಸತ್ಸಂಗ ಗೋಷ್ಠಿ ರಾಮಕ್ಷತ್ರಿಯ ಸಮಾಜದ ಜನಕ್ಕೆ 75 ವರ್ಷದ ಈ ಒಂದು ಅಮೃತ ಮಹೋತ್ಸವ ಮಾಡುವಾಗ ಬೇಕು ಅಂತ ಅನಿಸ್ತಲ್ಲ ಉದಯನ ಭಂಡಾರಿಯವರೇ? ಯೋಚನೆ ಮಾಡಿ, ಇದು ಖುಷಿ ಕೊಟ್ಟದ್ದು ನನಗೆ. ಹಾಗಾಗಿ ಅವರು ನನಗೆ ಮೊದಲು ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುವಂತ ಕರ್ತವ್ಯ. ಈಗ ಹೇಳುತ್ತಾ, ಕಥಾ ಗರ್ಭ, ಕಥಾ ಹೃದಯ, ಕಥಾ ಮುಖ ಎನ್ನತಕ್ಕಂಥ ಹರಿಕತೆಗೆ ಪ್ರಧಾನವಾಗಿರತಕ್ಕಂಥ ಗೀತಿಗಾರವನ್ನು ಪ್ರವೇಶ ಮಾಡ್ತಾ ಇದ್ದೇನೆ. ಉತ್ತಿಷ್ಠತ ಜಾಗೃತ
ಜಾಗೃತ ಜಾಗೃತ. ಇದು ಕಠೋಪನಿಷತ್ತಿನ ಉತ್ತಿಷ್ಠತ ಜಾಗೃತ ಪ್ರಾಪ್ತಿವರಾನಿ ನಿಬೋಧತ ಎನ್ನತಕ್ಕಂಥ ಒಂದು ಸೂಕ್ತಿಯನ್ನ ಸ್ವಾಮಿ ವಿವೇಕಾನಂದರು ಈ ದೇಶದ ಪ್ರಾತೃಸ್ಮರಣೀಯ ಒಬ್ಬ ಸಂತರು. ಯಾಕೆ ಈ ಮಾತನ್ನು ಹೇಳ್ತೇನೆ ಕೇಳಿದ್ರೆ, ಬಹಳಷ್ಟು ಜನ ವಿದೇಶಕ್ಕೆ ಹೋಗಿದ್ದಾರೆ, ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಸ್ವಾಮಿ ವಿವೇಕಾನಂದರಿಗೆ ಹಾಗೆ ಇರ್ಬೋದಿತ್ತು. ಇಲ್ಲಿನ ಮಣ್ಣಿನ ಕಣಕಣಗಳನ್ನ ಶಕ್ತಿಯನ್ನು ತಿಳ್ಕೊಂಡಿದ್ದವರು ಇಲ್ಲಿ ಬಂದರು. ಇಲ್ಲಿ ಬಂದು ನಮ್ಮ ಯುವಕರನ್ನೆಲ್ಲ ನೋಡಿದ್ರು, ಯುವಶಕ್ತಿ ಹಾಳಾಗ್ತದೆ ಕಂಡು 100 ಜನ ಯುವಕರನ್ನು ಕೊಡಿ ನನಗೆ. ಎಂತ ಯುವಕರು, ಯಾರು ಅಭ್ಯಾಸ ಮಾಡಬೇಡಿ, ಯುವಕರಿದ್ದಾರೆ, ನಮ್ಮ ಯುವಕರು ಇದ್ದಾರೆ ಈಗ ಎಲ್ಲ. ಯುವಕರಲ್ಲಿ ಒಂದು ಚೇತನವೇ ಇಲ್ಲ. ಯಾಕಿಲ್ಲ? ನಾವು ಅವರಿಗೆ ಭಜನೆ ಹೇಳಿಕೊಡ್ಲೇ ಇಲ್ಲ. ಯೋಚನೆ ಮಾಡಿ, ನಮ್ಮ ಮಕ್ಕಳಿಗೆ ತಾಳದ ಸ್ವರ ಕೇಳಿದ್ಕೊಳ್ಳಿ ಏನೂ ಆಗುದಿಲ್ಲ. ಕ್ಯಾಸೆಟ್ ಬರ್ತದೆ ಕೆಲವೆಲ್ಲ ಕೇಳಿದ್ಕೊಳ್ಳಿ, ಹೀಗೆ ಅಂದಾಡ್ತದೆ ನೋಡಿ ಮಕ್ಕಳು. ಭಜನೆ ಕೇಳಿದ್ಕೊಳ್ಳಿ ಏನಾಗ್ತದೆ ಕೇಳಿದ್ರೆ, ತಾಳದ ಶಬ್ದ ಹಾರ್ಟಿಗೆ ಆಗ್ತದೆ, ಆಗ ತಲೆ ಬಾಗ್ತದೆ. ನಮ್ಮ ಸಂಗೀತಗಳು ಆಗಲ್ಲ ಇವತ್ತೆಲ್ಲ, ಮೈ ನಡುಗಿಸು ದರ್ಶನ ಬರ್ತದೆ, ಹೀಗೆ ಹಿಂದೆ ಮುಂದೆ ಹಿಂದೆ ಮುಂದೆ. ಇದನ್ನೆಲ್ಲ ಕಂಡದ್ದು ಬಂಧುಗಳೇ. ಹಾಗಾದ್ರೆ ಆ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು 100-150 ವರ್ಷಗಳ ಹಿಂದೆ ಕಠೋಪನಿಷತ್ತನ್ನು ತೆಗೆದುಕೊಂಡು ಹೇಳಿದ್ರು, ಅರೈಸ್ ಅವೇ, ಸ್ಟಾಪ್ ನಾಟ್ ಇನ್ ದ ಗೋಲ್ ಈಸ್ ರೀಚ್ಡ್. ಹೇಳಿ ಎದ್ದೇಳಿ, ಗುರಿ ಮುಟ್ಟೋ ತನಕ ನಿಲ್ಲಬೇಡಿ. ಏನ್ ನಿಮ್ಮೆಲ್ಲರ ಗುರಿ? ಹರಿಕತೆ ಬೇಕಾಗುವುದಿಲ್ಲ. ಭಜನೆ ಹಾಡು ಹೇಳ್ತೇವೆ ನಾವು, ಅರ್ಥ ತಿಳ್ಕೊಡುದಿಲ್ಲ ಅಷ್ಟೇ. ಅದು ಈಗ ಏನಾಗಿದೆ, ಕೆಲವು ಕಡೆಯಲ್ಲಿ ಕಟ್ಲಿ ಆಗಿಬಿಟ್ಟಿದೆ. ಬೈಯಡ್ದು ಹುಲ್ಲೆ ಮಠ ಭಜನೆ ಮಲ್ಕೊಡು, ತಾಳಕ್ಕೆ ಬಂದಾಂಡೆ ಒಂದು ಕೆಲವು ತಾಳಕ್ಕೆ ಕೂಸಿರ್ತಾರೆ 2 ಜನ, ತುಳಿದ್ರು ಮನೆಯಲ್ಲಿ ಅಲ್ಲ, ಕಟ್ಲೆ ಮರೆಯರೆ ಪರಂಪರೆ ಅಪ್ಪನ ಕಾಲದಲ್ಲಿ ಬಂದದ್ದು ಕುಡುದು. ಯಾವುದು ದೇವರಿಗೆ ಬೇಕಾಗಿಲ್ಲ, ಧೈರ್ಯವಾಗಿ ಹೇಳ್ತೇನೆ. ನಮಗೆ ಆನಂದ ಆಗಬೇಕು, ನಾವು ಸುಮ್ಮನೆ ಬರಲಿಲ್ಲ ಜಗತ್ತಿಗೆ. ಸ್ವತಃ ಚಿತ್ರ ಆನಂದ ಸ್ವರೂಪಿಗಳು ನಾವು. ಎಲ್ಲುಂಟು ನಮ್ಗೆ ಆನಂದ, ಎಲ್ಲುಂಟು ನಮ್ಗೆ ಸುಖ, ಎಲ್ಲುಂಟು ನಮ್ಗೆ ಶಾಂತಿ, ಇಷ್ಟೆಲ್ಲ ಉಂಟಲ್ಲ ನಮ್ಮಲ್ಲಿ. ಹೀಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಸದಾ ಒಳಿತಲ್ಲಿ ಚಿಂತಿಸಪ್ಪ, ಸದಾ ಒಳ್ಳೆದನ್ನೇ ಆಲೋಚನೆ ಮಾಡ್ತಾ ಹೋಗು, ನಿನಗೆ ಇದ್ದಕ್ಕಿದ್ದಾಗಿ ಶಾಂತಿ ಬರ್ತದೆ.
ಹಾಗಾಗಿ ನಮ್ಮಲ್ಲೊಂದು ಮಾತಿತ್ತು ಹಿಂದೆ ಎಲ್ಲ ನಮ್ಮ ಸಮಾಜದಲ್ಲಿ, ಏನು ಕೇಳಿದ್ರೆ ಏನ್ ಹೇಳ್ಬೇಕು, ಒಳ್ಳೇದು ಹೇಳ್ಬೇಕು. ಈಗ ಕೇಳಿ ನೋಡಿ ಯಾರ ಹತ್ರ ಏನು ಮರ್ಯಾದೆ, ಏನಿಲ್ಲ ಕಾಯ್ದೆ ಕಾಯಿನ ಸೀತಾರಾಮ್ ಭಟ್ರಿಗೆ ಗೊತ್ತಿದೆ ಅಲ್ಲ, ತುಳುಟಿಗೆ ನಾನೇನ ದಾಲ ಇಜ್ಜಿ ಮರ್ಯಾದೆ ಎಲ್ಲೋಯ್ತು. ಯಾಕೆ ಹೇಳ್ತಾರೆ ಕೇಳಿದ್ರೆ ಮಗುವಿಗೆ ಯಾರು ಹೇಳಿಕೊಡ್ಬೇಕು? ಹಾಗಾದ್ರೆ ಹಿಂದಿನವ್ರ ಕಲ್ಪನೆ ಏನು, ಏನಿಲ್ಲದಿದ್ರೂ ಎಲ್ಲ ಇದೆ ಎಂದು ತಿಳ್ಕೊಳ್ಬೇಕಪ್ಪ, ಇಂದೆಲ್ಲ ನಾಳೆ ಒಳ್ಳೆದು 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 ಚಿಂತಿಸು ಒಳ್ಳೆದಾಗ್ತದೆ. ಹಾಗಾಗಿ ಇಲ್ಲಿ ಪೀಠಿಕೆ ಪ್ರಕರಣದಲ್ಲಿ ಅದನ್ನು ಹೇಳ್ತಾರೆ, ಉತ್ತಿಷ್ಠತ ಜಾಗೃತ, ಎದ್ದೇಳಿದ್ರು ಸಾಲದು, ಜಾಗೃತರಾಗ್ಬೇಕು. ನಾವೆಲ್ಲ ಈ ಜಗತ್ತಿಗೆ ಬಂದಿದ್ದೇವೆ, ಯೋಚನೆ ಮಾಡಿ. ಯಾಕೆ? ಯಾರಿಗೆ ಗೊತ್ತು? ಜನಸಾಮಾನ್ಯರ ಹತ್ರ ಕೇಳಿ, ನಮ್ಮ ಸೈನಿಕರ ಹತ್ರ ಕೇಳಿ, ಕಾನಾ ಪೀನಾ ಸೋನಾ ಅವರೇ ಬರ್ನ, ನಮ್ದು ಅವಸ್ಥೆ ಇದೆ. ಕೆಲವರು ಯಾಕೆ ಬದುಕಿದೆ, ಅಪ್ಪಯ್ಯ ಮಾಡಿಟ್ಟದ್ದು ಬೇಕು, ಅಷ್ಟು ಉಂಟು ಮಾರಿ ದಂಡ ಹಾಕೋದಕ್ಕೆ ಬದುಕಿದ್ದೇನೆ. ಯೋಚನೆ ಮಾಡೋಣ ಬಂಧುಗಳೇ, ಕೇವಲ ತಮಾಷೆಗೋಸ್ಕರವೆಲ್ಲ ಇದು ಕಾರ್ಯಕ್ರಮ. 75 ವರ್ಷಗಳಿಂದ ಸತತವಾಗಿ ಒಬ್ಬ ರಾಮ ಕಲ್ಯಾಣಪುರದಲ್ಲಿ ಉಳಿದಿದ್ದಾನೆ. ಯೋಚನೆ ಮಾಡಿ, ಯಾರು ರಾಮನ ಮೊಮ್ಮಕ್ಕಳು ಮರಿಮಕ್ಕಳು ಯಾರು ಅಲ್ಲ. ಗಮ್ಮತ್ತು ಮಾಡಬೇಕು, ಅಪ್ಪ ಸತ್ತರೆ ಮರು ವರ್ಷದಲ್ಲಿ ಅವನು ಶ್ರಾದ್ದ ಮಾಡಿದಂತ ಮಕ್ಕಳು ನಮ್ಮಲ್ಲಿದ್ದಾರೆ, ಹೌದಾ? ನಾನು ಅಮ್ಮೇಲೆ ದಾನಿ ಬಂದಿದ್ದೇನೆ, ನನ್ನ ಪುಟ್ಟಾಯಿನ ಮಾತ್ರ ಎಷ್ಟು ಜನ ಬೇಕು ನಿಮಗೆ ಕೇಳುವವರು? ಯೋಚನೆ ಮಾಡೋಣ. ಹಾಗಾಗಿ ನಾವೆಲ್ಲ ಈ ಜಗತ್ತಿಗೆ ಬಂದಿದ್ದೇವೆ. ಯಾಕೆ 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 ಬಂದಿದ್ದೇವೆ? ಇದನ್ನು ನಮಗೆ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಒಂದು ದಿವಸ ಕೂಲಾಗಿ ಕೂತ್ಕೊಳ್ಳಿ, ಮೌನವಾಗಿ ಕೂತ್ಕೊಳ್ಳಿ. ಅಲ್ಲ, ಇಷ್ಟೆಲ್ಲ ಆಗಿದ್ದಾರೆ, ಬಂದಿದ್ದೆಲ್ಲ ಯಾಕೆ ಯಾಕೆ ಅಂತ ಗೊತ್ತಾಗ್ತದೆ. ಒಳಗಿಂದ ಸೋಹಂ 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 ಬಾಬಾ ಹೇಳ್ತಾರೆ. ಇದನ್ನೇ ಇಷ್ಟೇ ಸಾಕು, ನಿಮಗೆ ಗೊತ್ತಾಗ್ತದೆ. ನೀನೇನಲ್ಲ. ನಾವು ಬಂದದ್ದು ಎಲ್ಲಿಂದ ಅದು ಗೊತ್ತಿಲ್ಲ, ಹೋಗುವುದೆಲ್ಲಿಗೆ ಅದು ಗೊತ್ತಿಲ್ಲ. ಇದನ್ನು ಮಾತ್ರ ಸತ್ಯ ತಿಳ್ಕೊಂಡಿದ್ದೀವಿ. ಇದನ್ನೇ ಭ್ರಮೆ ಅಂತೇವೆ. ನಾವು ಭ್ರಮಾಲೋಕದಲ್ಲಿ ಇದ್ದೇವೆ. ಎಲ್ಲಿದ್ದೇವೆ? ಭ್ರಮಾಲೋಕದಲ್ಲಿ ಇದ್ದೇವೆ. ಭ್ರಮಾಲೋಕ ಅಂದ್ರೆ ಏನು? ಆಚೆಗೆ ಕನಸೂ ಅಲ್ಲ, ಈಚೆಗೆ ಎಚ್ಚರವೂ ಅಲ್ಲ. ಸತ್ತಂತಿಹರು, ಇದನ್ನೇ ಕುವೆಂಪು ಸತ್ತಂತಿಹರು ಬಡಿದು ಎಚ್ಚರಿಸು. ನನ್ನ ಮಾತಲ್ಲ, ಕುವೆಂಪುರವರು, ಅವರು ದಾರ್ಶನಿಕರು. ಸತ್ತಂತವ್ರನ್ನ ಹೇಗೆ ಮಾಡಬೇಕು? ಬಡಿದು ಎಚ್ಚರಿಸಬೇಕು. ಹಾಗಾಗಿ ನಮ್ಮ ಸ್ಥಿತಿ ಈಗ ಭ್ರಮಾಲೋಕದಲ್ಲಿದ್ದೇವೆ. ನಾವು ಬಂದದ್ದು ಯಾಕೆ ಅಂತ ಕೇಳಿ ಯೋಚನೆ ಮಾಡಿದ್ರೆ ನಮಗೇ ಗೊತ್ತಾಗ್ತದೆ. ನಾವೆಲ್ಲ ಬಂದದ್ದು ಭಗವಂತನ ಲೋಕದಿಂದ, ಇರುವುದು ಭಗವಂತನ ಲೋಕದಲ್ಲಿಯೇ, ಹೋಗುವುದು ಕೂಡ ಭಗವಂತನ ಲೋಕಕ್ಕೆ. ಇದು ಗೊತ್ತಿರಲಿ. ಭಗವಂತನ ಲೋಕದಲ್ಲಿ ಬಂದವರದ್ದು ಮರೆತು ಬಿಟ್ಟಿದ್ದೇವೆ, ಭಗವಂತನ ಲೋಕಕ್ಕೆ ಹೋಗುವರೆಂಬುದನ್ನು ಮರೆತು ಬಿಟ್ಟಿದ್ದೇವೆ. ಈ ಇಲ್ಲಿರುವ ಲೋಕ ಉಂಟಲ್ಲ ನಮ್ದು ಅಂತ ಹೇಳ್ತೇವೆ. ಕೇಳಿ ನೋಡಿ, ಭಾರಿ ಅನುಕೂಲ ಮಾಡಿದೆ. ಮಣಿಪಾಲ ಸೈಕುಂಟಿಗೆ, ಮೂಲುಂಟಿಗೆ, ಅವಳುಂಟಿಗೆ ನಂಗೆ ಗೊತ್ತಿಲ್ಲ, ಸುಮಾರು ಜನ ಸತ್ತಿದ್ದಾರೆ ನನ್ನ ಊರಲ್ಲಿ. ಯಾರು ಹೋಗುವಾಗ ತಗೊಂಡು ಹೋಗಲೇ ಇಲ್ಲ. ಕಲ್ಯಾಣಪುರದಲ್ಲಿ ಹೇಳಿ ಅವ್ರು ಕೈ ಮುಗಿದು ಹೋಗ್ತೇನೆ ನಾನು. ಅಲೆಕ್ಸಾಂಡರ್ನಂತವನು ಹೇಳಿದ, ಕೊನೆಗೆ ಪಾಪ ಕೊನೆಗೆ ಗೊತ್ತಾಯ್ತು. ಅಲೆಕ್ಸಾಂಡರ್ನನ್ನ ಕೊನೆಗೆ ಅವನ ಹೆಣ ತಗೊಂಡು ಹೋಗುವಾಗ ಅವನು ಹೇಳಿದಂತೆ ಬಾಕ್ಸಿಗೆ ಹಾಕಿ, ನನ್ನ ಬಾಕ್ಸ್ನ ಒಂದು ಕೆಲಸ ಮಾಡಿ, ನಾನು ಸತ್ತರೆ ನನ್ನ 2 ಕೈಗಳನ್ನ ಈಗ ಹೊರಗಡೆ ಮಾಡಿ ಹೊರಗೆ ಹಾಕ್ಬಿಡಿ. ಯಾಕೆ ಅಂತ ಒಬ್ರು ಕೇಳಿದಂತೆ. ಅಲೆಕ್ಸಾಂಡರ್ ಇಷ್ಟೆಲ್ಲ ಮಾಡ್ದ, ಈಗ ಗೊತ್ತಾಯ್ತು ನಾನು ಯಾಕೆ ಬಂದಿದ್ದೇನಂತ. ಮುಂದಿನ ಜನಾಂಗ ಗೊತ್ತಾಗಿ ಇಷ್ಟೆಲ್ಲ ಮಾಡಿ ಅಲೆಕ್ಸಾಂಡರ್ ಹೋಗುವಾಗ ಏನು ತಕೊಂಡು ಹೋಗ್ಲಿಲ್ಲ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ, ಇದು ಸತ್ಯಚ್ಚ ಸತ್ಯ. ಇದು ನಮಗೆ ಗೊತ್ತಾಗ್ಬೇಕಾದ್ರೆ ಇದನ್ನ ದಾಸರು ಹೇಳ್ತಾರೆ, ನಿನ್ನಯ ಗುರಿಯೋ ಆತ್ಮದರ್ಶನ ನಿನ್ನೊಳಗೆ ಇದೆ ಅಂತ ಒಂದು ಎಕ್ಸಾಂಪಲ್ ನೋಡಿ. ಅದು ಕೃಷ್ಣ ಅಂತ, ನಿನ್ನೊಳಗೆ ಇದೆ ಆ ರತ್ನ. ಏನ್ ಆತ್ಮ ಅಂದ್ರೆ ನಮ್ಮೊಳಗೆ ಇರ್ತಕ್ಕಂಥ ಶಕ್ತಿ, ಎನರ್ಜಿ, ಸೂಪರ್ ಎನರ್ಜಿ. ಈ ಶಕ್ತಿಯೇ ಇದು ನಮ್ಮನ್ನು ಬದುಕಿಸಿದೆ. ಪ್ರತಿಯೊಬ್ಬರಲ್ಲೂ ಭಗವಂತನಿದ್ದಾನೆ, ಆದ್ರೆ ಎಲ್ಲರೂ ಭಗವಂತನಲ್ಲಿ ಇಲ್ಲ. ಉಸಿರಿಗೂ ಹೇಳ್ತಾ ನಾನಿದ್ದೇನೆ, ಇದ್ದೇನೆ, ಇದ್ದೇನೆ. ಸ್ವಲ್ಪ ಟ್ಯೂನ್ ಮಾಡಿ ನೋಡಿ, ನಿಮ್ಮ ಆಟಿನ ಶಬ್ದಕ್ಕೆ ಟ್ಯೂನ್ ಮಾಡಿ ನೋಡಿ. ಲಬ್ಡಬ್ 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 ಅಂತದೆ ಆ ಶಬ್ದ. ಏನದು? ನಾನಿದ್ದೇನೆ, ಇದ್ದೇನೆ, ಇದ್ದೇನೆ ಅಂತ ದೇವರು ಹೇಳುವಂತೆ. ನಮ್ಗದು ಗೊತ್ತೇ ಇಲ್ಲ. ಈಗಂತಿನವರಿಗಂತೂ ವಿದ್ಯಾರ್ಥಿಗಳಿಗಂತೂ ಮತ್ತೆ ಹೋಗಿಬಿಟ್ಟಿದೆ. ಹಾಗಾಗಿ ನಮ್ಮಲ್ಲೆಲ್ಲ ಮಣಿಪಾಲ್ ಡಾಕ್ಟರ್ ಹತ್ರ ಕೇಳಿ ನೋಡಿ, ಹಾರ್ಟ್ ಡಿಸೀಸ್ ಜಾಸ್ತಿ ಇಲ್ಲ. ನಿನ್ನೆವರೆಗೆ ಸರಿ ಇದ್ರಿ ಮಾರ್ಯಾರೆ, ಏನಾಯ್ತಂತೆ 12 ಗಂಟೆಗೆ ಡಬ್ಬದ್ದು ಹಾರ್ಟ್, ಅವರಿಗೊಂದು ಹಾರ್ಟ್ ಇತ್ತ ಮಾರ್ಯಾರೆ ಕೆಲವರು ಕೇಳುವುದು ಎಲ್ಲ.
ಯಾಕೆ ತಾನು ಹೇಳ್ತಾನೆ ಕೇಳಿದ್ರೆ, ಭಗವಂತನು ಎಲ್ಲಿದ್ದಾನೆ ದೇವದಲ್ಲಿ ಕೇಳಿದ್ರೆ ನಮ್ಮ ಹೃದಯದಲ್ಲಿ ಇದ್ದಾನೆ. ಅಂತ ಹೃದಯದಲ್ಲಿ ಇರತಕ್ಕಂಥ ಭಗವಂತನನ್ನೇ ಆತ್ಮ ಅಂತ ಕರೆದ್ರು. ನಿನ್ನಯ ಗುರಿಯೋ ಆತ್ಮದರುಶನ, ನಿನ್ನೊಳಗೆ ಇದೆ ಆರನ. ಅವೇರ್ನೆಸ್, ಜಾಗೃತಿ ಅಂತ ಒಳಗೆ ಇದೆ ಶಕ್ತಿ. ಅಲ್ಲೋ ಇಲ್ಲೋ ಇಲ್ಲ ದೇವರು, ಎಲ್ಲರೊಳಗೂ ಭಗವಂತನಿದ್ದಾನೆ. ಯಾವ ರೂಪದಲ್ಲಿ? ಪ್ರಾಣದ ರೂಪದಲ್ಲಿ, ಜೀವದ ರೂಪದಲ್ಲಿ, ಶಕ್ತಿಯ ರೂಪದಲ್ಲಿ, ಆತ್ಮ ರೂಪದಲ್ಲಿ ಇದೆ. ಹೇಗೆ ಬೇಕಾದ್ರೆ ಕೊಡ್ಬೋದು. ನಮ್ಮ ಕೃಷ್ಣ ಬೇರೆ ರಾಮ ಬೇರೆ ಅಲ್ಲ, ಎಲ್ಲ ಒಂದೇ. ಕೃಷ್ಣನೂ ಅವನೇ, ರಾಮನೂ ಅವನೇ, ಎಲ್ಲವೂ ಅವನೇ. ಏಕಂ ಸತ್ವಿಪ್ರ ಬಹುಧಾವದಂತಿ ಅಂತ ಹೇಳಿದಾಗೆ ದಶಾವತಾರವಂತ ಭಗವಂತ ರಾಮನಾಗಿ, ಕೃಷ್ಣನಾಗಿ, ಬೌದ್ಧನಾಗಿ, ಜೈನನಾಗಿ 10 ಹಲವಾರು ಅವತಾರಗಳನ್ನು ದರ್ಶನ ಕೊಟ್ಟಿದ್ದಾನೆ. ಅಂತ ರಾಮನನ್ನು ಪೂರ್ಣಾವತಾರ ಅಲ್ಲ, ರಾಮನು ಕೂಡ ಪೂರ್ಣಾವತಾರ, ಕೃಷ್ಣನು ಕೂಡ ಪೂರ್ಣತಮವಾದಂತಹ ಅವತಾರ. ಇಂಥ ರಾಮನನ್ನ ಧ್ಯಾನ ಮಾಡುವುದರ ಮೂಲಕ ಈ ಭಜನಾ ಮಂಡಳಿ 75 ಹುಟ್ಟಿದೆ. ಇಂಥ ರಾಮಕಥೆ, ಕೃಷ್ಣ ಕಥೆ ನಮ್ಮ ನಾಡಿನ ಪುಣ್ಯಕಥೆ. ಇಂಥ ಕೃಷ್ಣನ ಪುಣ್ಯಕಥೆಯನ್ನು ಕೇಳ್ತಕ್ಕಂಥ ಭಾಗ್ಯ ನಮಗಾಯಿತು. ಇವತ್ತು ಈ ಕಥಾ ನಾಯಕರಾದಂತಹ ಸುಧಾಮ ನಮಗೆ ಸದ್ಭಕ್ತಿಯನ್ನು ನೀಡಿದ್ದಾನೆ. ನಮ್ಮಲ್ಲಿ ಸದ್ಭಕ್ತಿಯ ಪ್ರಚೋದನೆಗೆ ಒಂದು ಶಕ್ತಿಯನ್ನು ಇದ್ದಾನೆ. ಇಂಥ ಸುಧಾಮನ ಪುಣ್ಯಕಥೆಯನ್ನು ನೀವೆಲ್ಲ ಶ್ರವಣ ಮಾಡಿದ್ದೀರಿ. ಆ ಶ್ರವಣ ಭಕ್ತಿಯ ಫಲವನ್ನ ಕ್ಷೇತ್ರವಾಸಿ ಪಾಲಿಂಗೇಶ್ವರ ದೇವರು ಹಾಗೆ ನೀವು 75 ವರ್ಷಗಳಿಂದ ಆರಾಧನೆ ಮಾಡಿಕೊಂಡು ಬರುತ್ತಾ ರಾಮದೇವರು ಕೊಡ್ಲಿ ಅಂತ ಸಂಪ್ರಾರ್ಥಿಸಿ ಪ್ರಾಯೋಜಕರೊಡನೆ ಹರಿಕಥೆಯ ಮಂಗಲವನ್ನು ಮತ್ತು ಹಾಡಿಕೆ
फलित्यस्य मन्त्रस्य आषाढविषघोषतया नष्टप फलन्यासे विनियोगः याः फलिनीर्या अफला अपुष्पायाश्च पुष्पिणीः बृहस्पतिप्रसूतास्तानामञ्चन्तुं हसः इदं फलं मया देव स्थापितं पुरतस्तव तेन मे सफलमाप्तिर्भवेज्जन्मनि जन्मनि यः शिवो नाम रूपाभ्यां या देवी सर्वतो जयमङ्गलम्। ओम वक्रतुंड महाकाय कोटि सूर्य समप्रभा अभिघ्नं कुरु मे देव सर्वकार्येषु सर्वदा सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणि नमोस्तुते। हस्ताभ्यां कलशद्वयामृतरसैराप्लावयन्तं शिरो स्वरूपाक्ष विश्वरूप सदाशिव शरणं भवभूतेश करुणाकर शङ्कर हरशंभो महादेव विश्वेशामरवल्लभ शिवशंकर सर्वात्मं नीलकण्ठो नमोस्तुते। मृत्युञ्जयाय रुद्राय नीलकण्ठाय शुम्भवे अमृतेशाय शर्माय महादेवाय ते नमः। विभूतिं च सौम्यः सौभाग्यं देवमन्त्रे ऋभुभय शमनं भार्गवशूर्यमार्गिः दीर्घायुस्सैमिकेयो विपुलता शान्तिरस्तु शिवं मे स्तोत्रः कुर्वन्तु मङ्गलम्। इष्टदेवताभ्यो नमः कुलदेवताभ्यो नमः ग्रामदेवताभ्यो नमः सर्वेभ्यो देवेभ्यो। प्रार्थनां समर्पयामि। स्वस्ति पुरुषा असुरोदराः स्वस्तिज्ञानाः प्रतिदेशिकेशनाः स्वस्तये वायुमप्रवाहे स्वस्ति।
ಇಲ್ಲದಿರುವಂತಹದ್ದು ಅಂದರೆ ಅಮೃತ, ಅದೇ ಮಹಾ ಉತ್ಸವ. ಈ ಅಮೃತ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು ಎಂಬ ನಿಟ್ಟಿನಲ್ಲಿ ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಶ್ರೀರಾಮ ಭಜನಾ ಮಂಡಳಿಯ ಅಧ್ಯಕ್ಷರು ಹಾಗೂ ಸದಸ್ಯರೆಲ್ಲರೂ 5 ದಿನಗಳ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇಂದಿನ ಈ 2ನೇ ದಿನದ ಕಾರ್ಯಕ್ರಮ, ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಯಾಕ್ಸೋಫೋನ್ ವಾದನ ನಡೆಸಿಕೊಡುತ್ತಾರೆ ಕುಮಾರಿ ಮೇಘ ಸಾಲಿಗ್ರಾಮ. ಇವರು ನಿಮ್ಮ ಮನರಂಜಿಸಲಿದ್ದಾರೆ. ಈಗ ಅವರ ಕಿರು ಪರಿಚಯ ನಿಮ್ಮ ಮುಂದೆ. ಇವರೆಲ್ಲರೂ ಸ್ಯಾಕ್ಸೋಫೋನ್ ವಾದನದಲ್ಲಿ ಮಿಂಚುತ್ತಿರುವ ಬಾಲ ಪ್ರತಿಭೆಗಳು. 2004ನೇ ಇಸವಿಯಲ್ಲಿ ಜರುಗಿದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಕುಮಾರಿ ಅಕ್ಷತಾ ತಮ್ಮ ಸ್ಯಾಕ್ಸೋಫೋನ್ ವಾದನದಲ್ಲಿ ತಮ್ಮ ಪ್ರತಿಭೆಯನ್ನು ತೋರುವುದರ ಮೂಲಕ ಇಲ್ಲಿಯ ಜನರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಇಂದು ಸ್ಯಾಕ್ಸೋಫೋನ್ ವಾದನದ ಮೂಲಕ ನಿಮಗೆಲ್ಲ ಮನೋರಂಜನೆ ನೀಡಲಿದ್ದಾರೆ ಕುಮಾರಿ ಮೇಘ. ಇವರ ತಂದೆ ದುರ್ಗಾದಾಸ, ತಾಯಿ ಜಯಲಕ್ಷ್ಮಿ. ಕುಮಾರಿ ಮೇಘ ಅವರು ತಮ್ಮ 8ನೇ ವಯಸ್ಸಿನಲ್ಲಿ ಸ್ಯಾಕ್ಸೋಫೋನ್ ವಾದನದ ತರಬೇತಿ ಪಡೆದರು. ನಂತರ ಅದೇ ಊರು ಸುಂದರ ಸೇರಿಗಾರ್ ಇವರಲ್ಲಿ ಹೆಚ್ಚಿನ ಅಭ್ಯಾಸ ಪಡೆದು ಪ್ರಸ್ತುತ ಪಡೆದರು. ಕಾಸರಗೋಡು ಮೊದಲಾದ ಕಡೆಗಳಲ್ಲಿ ಅಲ್ಲದೆ ಇನ್ನು ಅನೇಕ ಕಡೆಗಳಲ್ಲಿ ತಮ್ಮ ಕಾರ್ಯಕ್ರಮ ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ಕಲಾಕುಸುಮ, ಉಡುಪಿ ಫಲಿಮಾರು ಮಠದ ಪರ್ಯಾಯ ಕಾಲದಲ್ಲಿ ಫಲಿಮಾರು ಶ್ರೀಗಳಿಂದ ನಾದ ವಿಶಾರದೆ ಎಂಬ ಯಕ್ಷಗಾನ, ನಾಟಕ, ಭರತನಾಟ್ಯ ಮತ್ತು ಕ್ರೀಡೆಗಳಲ್ಲಿ ಬಹುಮಾನ ಪಡೆದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಇವರ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಇವರ ಪ್ರತಿಭೆಯನ್ನು ಕಂಡು ಸರಸ್ವತಿ ವೃತ್ತಿ ಎಂಬ ಬಿರುದಾಂಕಿತ ನೀಡಿ ಗೌರವಿಸಿದ್ದಾರೆ. ಕುಮಾರಿ ಮೇಘ ಅವರ 4 ಧ್ವನಿ ಸುರುಳುಗಳು ಬಿಡುಗಡೆಗೊಂಡಿವೆ. 1 ಮೇಘನಾದ, 2 ಮೇಘ ಲಹರಿ, 3 ಮೇಘ ವರ್ಷಿಣಿ, 4 ಭಾಗ್ಯದ ಲಕ್ಷ್ಮಿ ಬಾರಮ್ಮ. 5ನೇಯದ್ದು ಇಂದು ಶುಕ್ರವಾರ ಬಿಡುಗಡೆಯಾಗುವ ಹಂತದಲ್ಲಿದೆ. ಚಂದನ ETV, ಉದಯ ಟಿವಿಗಳಲ್ಲಿ ತನ್ನ ಕಾರ್ಯಕ್ರಮಗಳನ್ನು ನೀಡಿ ಅಮೋಘ ಕಲಾವಿದೆ ಎನಿಸಿಕೊಂಡಿರುತ್ತಾರೆ. ಅಲ್ಲದೆ ಮೇಘರವರ ಜೀವನ ಆಧಾರಿತ ಕಥೆ ಹೊಂದಿದ ಬರುವುದು ಬಂಡಸಾಲೆ ಮಕ್ಕಳ ತುಳು ಚಲನಚಿತ್ರ ತಯಾರಾಗಿದೆ. ಇದರಲ್ಲಿ ಕಥಾನಾಯಕಿಯ ಪಾತ್ರವನ್ನು ಕುಮಾರಿ ಮೇಘ ಅವರು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಎಂದು ನಮ್ಮ ಶ್ರೀರಾಮ ಭಜನಾ ಮಂಡಳಿಯ Thank you.